ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಈ ಘಟನೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಅಂತ ಆರೋಪಿಸಿ ಹಲ್ಲೆಯನ್ನ ಕರ್ತವ್ಯ ನಿರತ ವೈದ್ಯರ ಮೇಲೆ ನಡೆಸಿರೋದು. ಇನ್ನು ರೋಗಿ ಸಂಬಂಧಿಕರಿಂದ ವೈದ್ಯನ ಮೇಲೆ ಹಲ್ಲೆ ಆಗುವಂತಹ ವಿಚಾರ ಇದು. ರಾತ್ರಿ ನಡೆದಂತಹ ಹಲ್ಲೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಸೇಡಂ ತಾಲೂಕು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಇದನ್ನ ಖಂಡಿಸಿ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಆಗ್ರಹವನ್ನ ಕೂಡ ವೈದ್ಯರ ಗುಂಪು ಹಾಗೂ ಆಡಳಿತ ವರ್ಗ ಈಗ ನಡೆಸ್ತಾ ಇದೆ. ಬಟ್ ಆ ಕಡೆ ರೋಗಿಯ ಸಂಬಂಧಿಕರು ಹೇಳ್ತಿರೋದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ. ಕೆಲಸ ಮಾಡೋದು ಬಿಟ್ಟು ಈಗ ಪ್ರತಿಭಟನೆಯ ಹಾದಿಯನ್ನ ಕರ್ತವ್ಯ ನಿರತ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಯಾವ ರೀತಿ ಹಿಡಿದಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಯ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಟ್ ಈ ಘಟನೆ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನ ಬೆಚ್ಚಿ ಬೀಳಿಸಿದೆ. ಪ್ರಾಬಬ್ಲಿ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ಹೈಯರ್ ಅಥಾರಿಟಿ ಗಮನಕ್ಕೆ ಯಾವ ವೈದ್ಯರ ಮೇಲೆ ಲೋಪದೋಷ ಇದೆಯೋ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡೋ ಪ್ರಯತ್ನ ಮಾಡ್ಬೋದಾಗಿತ್ತು. ಬೇರೆ ಬೇರೆ ಮಾರ್ಗ ಇತ್ತು. ಹಲ್ಲೆಯನ್ನ ಯಾಕೆ ಮಾಡಿದ್ರು, ಸಂಯಮ ಕಳ್ಕೊಂಡು ರೋಗಿಯ ಸಂಬಂಧಿಕರು ಅನ್ನೋದು ಈಗ ಪ್ರಶ್ನೆ. ಇದು ಮಾನಸಿಕವಾಗಿ ಕೂಡ ಇತರೆ ವೈದ್ಯಾಧಿಕಾರಿಗಳ ಮೇಲೆ ಪರಿಣಾಮ ಬೀರುತ್ತೆ. ನೋಡ್ತಾ ಇದ್ದೀರಾ ಹಲ್ಲೆಯ ದೃಶ್ಯ. ನೋಡಿ, ಹಲ್ಲೆ ಮಾಡೋದಕ್ಕೆ ಮುಂದಾದವರ ನಡುವೆ ತಳ್ಳಾಟ ನೂಕಾಟ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಈ ಘಟನೆ ಮಾನಸಿಕವಾಗಿ ನಮಗೆ ಘಾಸಿ ಮಾಡಿದೆ. ಹೀಗಾಗಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು, ಅಲ್ಲಿ ತನಕ ನಾವು ಡ್ಯೂಟಿಗೆ ಹಾಜರಾಗಲ್ಲ ಅನ್ನೋದು ಈ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪ್ರತಿಭಟನೆಯ ಭಾಗ ಆಗ್ತಾ ಇದೆ. ಧರಣಿ ಕೂತ್ಬಿಟ್ಟಿದ್ದಾರೆ ಅವರು. ಇನ್ನೊಂದು ಕಡೆಗೆ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ. ಅಲ್ಲಿ ಒಂದು ಸ್ಟಾಫ್ ನರ್ಸು ಮತ್ತೆ ಸಿಬ್ಬಂದಿ ವರ್ಗ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಜಗಳ ಬಿಡಿಸೋ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಆವೇಶ ಭರಿತರಾಗಿರುವಂತಹ ಯುವಕರು ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಯಾವ ಕಾಯಿಲೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡಿತಾ ಇದ್ರು, ಮತ್ತೆ ಈ ರೋಗಿಯ ಸಂಬಂಧಿಕರು ಒಳಗೆ ಬಂದು ಏಕಾಏಕಿ ವೈದ್ಯರ ಮೇಲೆ ಹಲ್ಲೆ ನಡೆಸಿರೋದಾ ಅಥವಾ ಈ ಮುಂಚೆ ವಾಗ್ವಾದಗಳು ಆಗಿತ್ತಾ? ಈಗ ಸದ್ಯಕ್ಕೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾರ ಮೇಲಾದ್ರೂ ಕಂಪ್ಲೇಂಟ್ ಕೊಡೋ ಪ್ರಯತ್ನವನ್ನ ವೈದ್ಯಾಧಿಕಾರಿಗಳು ಮಾಡಿದಾರಾ? FIR ಏನಾದ್ರೂ ಆಗಿದೆಯಾ? ಮಮತಾ, ಈ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ಒಂದು ತಾಲೂಕಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಏನಂದ್ರೆ ಆ ಒಂದು ಸೇಡಂ ಹೊರವಲಯದಲ್ಲಿ ಒಂದು ಅಪಘಾತ ಪ್ರಕರಣವಾಗಿದೆ. ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ರೋಗಿಯನ್ನು, ಆ ಒಂದು ಅಪಘಾತದಲ್ಲಿ ಗಾಯಗೊಂಡವನನ್ನು ಸೇಡಂ ಪಟ್ಟಣದ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಗೌತಮ್ ಎಂಬುವಂತಹ ವೈದ್ಯರು ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಆ ಒಂದು ಕೊಡುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆತನ ಒಂದು ಸಂಬಂಧಿಕರೇನೆಂದ್ರೆ ಅಲ್ಲಿರುವಂತಹ ವೈದ್ಯರಾದಂತಹ ಡಾಕ್ಟರ್ ಗೌತಮ್ ಹಾಗೂ ಸಿಬ್ಬಂದಿಗಳಿಗೆ ಏಕವಚನದಲ್ಲಿ ಬೈಯುವಂತೆ ಆರಂಭ ಮಾಡ್ತಾರೆ. ಅದಾದ ಬಳಿಕ ಇದನ್ನ ವಿರೋಧಿಸಿದಂತಹ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿದ್ದಾರೆ ಮತ್ತು ಅಲ್ಲಿ ಬಿಡಿಸಲು ಬಂದಂತಹ ಸಿಬ್ಬಂದಿಗಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಸೊ ಈ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ, ಏನಂದ್ರೆ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಇಲ್ಲಿ ವೈದ್ಯರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ, ಇಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಈಗ ನಿನ್ನೆ ರಾತ್ರಿ ಯಾರೆಲ್ಲ ಕೂಡ ಒಂದು ಹಲ್ಲೆ ಮಾಡಿದ್ದಾರೆ ವೈದ್ಯರ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ, ಅವರೆಲ್ಲರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಈಗಾಗಲೇ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಕಪ್ಪು ಪಟ್ಟಿ ಧರಿಸಿದಂತಹ ವೈದ್ಯಾಧಿಕಾರಿಗಳ ತಂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ಆಗಿಲ್ಲ, ಕ್ರಮ ಆಗಬೇಕು, ಅಲ್ಲಿ ತನಕ ನಾವು ಡ್ಯೂಟಿಗೆ ಹಾಜರಾಗಲ್ಲ ಅನ್ನೋದು ವೈದ್ಯರು ಹಾಗೂ ಸಿಬ್ಬಂದಿಗಳ ಪ್ರತಿಭಟನೆಯ ಭಾಗ ಆಗ್ತಾ ಇದೆ. ಇನ್ನೊಂದು ಕಡೆಗೆ ತಾಳ್ಮೆ ಕಳ್ಕೊಂಡಂತಹ ರೋಗಿಯ ಸಂಬಂಧಿಕರು ಹಲ್ಲೆ ನಡೆಸ್ತಾ ಇರುವಂತಹ ದೃಶ್ಯ ಅಲ್ಲೇ ಇದ್ದಂತಹ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಅವಾಚ್ಯ ಶಬ್ದಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ಡಾಕ್ಟರ್ಗೆ ನಿಂದಿಸಿದ್ದು ಅಲ್ಲದೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಡಾಕ್ಟರ್ಸ್ ವರ್ಜನ್ ಆಗ್ತಾ ಇದೆ.